ನಮಸ್ತೆ ಸ್ನೇಹಿತರೆ, ಏನಪ್ಪ ಇದು ನನ್ನ ಜೀವನದಲ್ಲಿ ಮರೆಯೋಕ್ಕಾಗದೇ ಇರೋ ಅಂಥ ಒಂದು ಕ್ಷಣಗಳು ಇದು. ಸೊ ನನ್ನ ಬರ್ತ್ಡೇಗೆ ಹಿಂದಿನ ದಿನವೇ ಸರ್ಪ್ರೈಸಾಗಿ ನನ್ನ ತಂಗಿ ಯಾವ್ಯಾವ ಥರ ಸರ್ಪ್ರೈಸ್ ಕೊಟ್ಟಿದ್ದಾಳೆ ಅಂದರೆ, ನನ್ನ ಜೀವನದಲ್ಲಿ ಈ ಥರ ಒಂದು ಸರ್ಪ್ರೈಸು ಫಸ್ಟ್ ಟೈಮು. ಸೊ ನೋಡಿ, ಅವಳು ನಮ್ಮ ಮನೆ ಡೋರ್ ಕೀ ತಗೊಂಡು ಸೀದಾ ನಾನು ಮಲಗಿಬಿಟ್ಟಿದ್ದೆ. ಆ್ಯಕ್ಚುಲಿ ಎಷ್ಟು ನಿಧಾನವಾಗಿ ಬಂದು ನನಗೆ ವಿಶ್ ಮಾಡಿದ್ಲು ಅಂದರೆ, ಸೊ ಇದೆಲ್ಲ ನನ್ನ ಲೈಫಲ್ಲಿ ಒಂದು ಮೆಮೊರೀಸು. ಅದಾದಮೇಲೆ ನಾನು ಮಲಗಿಬಿಟ್ಟಿದ್ದೆ. ನನಗೆ ಹಿಂದಿನ ದಿನವೇ ಸ್ವಲ್ಪ ಕೋಲ್ಡ್ ಆಗಿತ್ತು, ಟ್ಯಾಬ್ಲೆಟ್ ತೊಗೊಂಡಿದ್ದೆ, ಸೊ ನಿದ್ದೆ ಮಾಡಿಬಿಟ್ಟಿದ್ದೆ. ಅದಾದಮೇಲೆ ನಾನು ಅವಳು ಬಂದಮೇಲೆ ರೆಡಿಯಾಗಿ ಅಕ್ಕ ಕೆಳಗಡೆ ಹೋಗೋಣ ಅಂತಂದ್ಲು. ಸೊ ನಾನೇನೋ ಸುಮ್ಮನೆ ಬಂದಿದ್ದಾಳೆ, ಸರಿ ಕೇಕ್ ಕಟ್ ಮಾಡಿಸ್ತಾಳೆ ಅಂದರೆ ಒಂದಿತ್ತು, ಇಷ್ಟೊತ್ತಲ್ಲಿ ಬಂದಿದ್ದಾಳೆ ಅಂದರೆ. ಬಟ್ ಈ ಥರ ಎಲ್ಲ ಡೆಕೋರೇಷನ್ ಎಲ್ಲ ಮಾಡಿಸಿ ಈ ಥರ ಎಲ್ಲ ಒಂದು ಸರ್ಪ್ರೈಸ್ ಕೊಡ್ತಾಳೆ ಅಂತ ಅಂದ್ಕೊಂಡಿರಲಿಲ್ಲ. ಬಟ್ ನಮ್ಮ ಮನೆ ಹತ್ರ ಬಂದು ಇದನ್ನೆಲ್ಲ ಮಾಡಿರೋದು. ನನಗೆ ಈ ಒಂದು ವಿಡಿಯೋನ ನೋಡಿದಾಗ, ಈ ವಿಡಿಯೋ ಮಾಡಬೇಕಾದ್ರೇ ನಾನು ಈ ವಿಡಿಯೋ 10 ಸರಿ ನೋಡಿದ್ದೀನಿ. ಅವಾಗೆಲ್ಲ ನನಗೆ ತುಂಬ ಅಳು ಬಂದುಬಿಡ್ತು. ಯಾಕಂದರೆ ಇದನ್ನೆಲ್ಲರೂ ಈ ಥರ ಒಂದು ಒಳ್ಳೆ ಮನಸ್ಸಿರಲ್ಲ. ಬಟ್ ಅವಳೊಬ್ಬಳೇ ಅಲ್ಲ ಇದು ಮಾಡಿರೋದು, ಅವ್ರ ಯಜಮಾನರು, ಅವ್ರ ತಮ್ಮಂದಿರು, ಅವಳೊಬ್ಳಿಗೇನೋ ನನ್ನ ಮೇಲೆ ಪ್ರೀತಿ ಇರುತ್ತೆ ಅಂತ ಹೇಳ್ಬೋದು. ಬಟ್ ಅವ್ರ ಫ್ಯಾಮಿಲಿನಲ್ಲಿ ಎಲ್ಲರೂ ಬಂದು ಈ ಥರ ಒಂದು ಜೊತೆಗೆ ಸೇರಿ ನನ್ನ ಬರ್ಡೇ ಸೆಲೆಬ್ರೇಷನ್ ಮಾಡಿದ್ರಲ್ಲ. ಬಟ್ ಅದಂತೂ ನನಗೆ ಸಿಕ್ಕಾಪಟ್ಟೆ ಖುಷಿ ಆಯಿತು. ಬಟ್ ನೋಡಿ, ಎಲ್ಲರೂ ಎಷ್ಟು ಚೆನ್ನಾಗಿ ನಮ್ಮ ಮನೆ ಕೆಳಗಡೆ ಕಾರ್ ಪಾರ್ಕಿಂಗ್ ಮಾಡಿ ಎಲ್ಲ ಬಲೂನ್ಗಳು ಎಲ್ಲ ತಂದು ಡೆಕೋರೇಷನ್ ಮಾಡಿ, ಅವಳಿಗೊಂದು ಆಸೆ ಇತ್ತಂತೆ ಈ ಥರ ನನಗೆ ವಿಶ್ ಮಾಡಬೇಕು ಸರ್ಪ್ರೈಸಾಗಿ ಅಂತ. ಈ ಥರ ಒಂದು ಮಾಡಿದಾಗ ನನಗೆ ಮಾತೇ ಬರಲಿಲ್ಲ, ನನಗೇನು ಮಾತಾಡಬೇಕು ಅಂತ ಗೊತ್ತಾಗಲಿಲ್ಲ. ಸ್ವಲ್ಪ ಅಳುನೇ ಬಂದ್ಬಿಡ್ತು, ಸ್ವಲ್ಪ ಅಲ್ಲ ಜಾಸ್ತಿನೇ ಅತ್ತೆ. ಎಂಜಾಯ್ ಮಾಡ್ಕೊಂಡು ಹ್ಯಾಪಿಯಾಗಿ ಅಷ್ಟು ಜನಕ್ಕೆ ನಗಿಸ್ತಾ. ಥ್ಯಾಂಕ್ ಯು ಸೋ ಮಚ್ ಅಕ್ಕ, ಚೆನ್ನಾಗಿರೋದು. ಬಟ್ ನನಗೊಂದು ಡೌಟ್ ಇತ್ತು, ನನ್ನ ತಂಗಿ ಬರ್ತಾಳೆ ಅಂತ. ಆದರೆ ನಮ್ಮ ಅಕ್ಕ ಬರ್ತಾರೆ ಅಂತ ನನಗೆ ಗೊತ್ತೇ ಇರಲಿಲ್ಲ. ನಮ್ಮ ಅಕ್ಕ ಬಂದಿದ್ದು ನನಗೆ ಖುಷಿ ಆಯಿತು. ನಾನು ಈಚೆ ಹೋಗೋಣ ಅಂತ ಬಂದರೆ ನಮ್ಮ ಅಕ್ಕನ ನೋಡಿ ನನಗೆ ಶಾಕ್ ಆಗೋಯ್ತು. ಯಾಕಂದರೆ ನಮ್ಮ ಅಕ್ಕ ಸಾಮಾನ್ಯವಾಗಿ ಯಾರೂ ಇಷ್ಟೊಂದೆಲ್ಲ ಹಚ್ಕೊಳ್ಳಲ್ಲ. ಆಮೇಲೆ ಅವ್ರು ಮಾಡೋ ಒಂದು ವಿಷ್ಗೆ ಜನ ಕಾಯ್ತಿರ್ತಾರೆ. ಅವರು ನನಗೋಸ್ಕರ ನಮ್ಮ ಮನೆಗೆ 12 ಗಂಟೆ ರಾತ್ರಿಲಿ ಬಂದು ನನಗೆ ಕೇಕ್ ಕಟ್ ಮಾಡಿಸಿದ್ರು. ಅದಂತೂ ನನಗೆ ಈ ವರ್ಷ ಅದು ನನಗೆ ಭಾಳ ಖುಷಿ ಆಯಿತು. ಯಾಕಂದರೆ ಅವರು ಒಂದು ಕಮೆಂಟ್ ಮಾಡೋದ್ರೇ ನಾನು ಯಾವುದೋ ಒಂದು ಟೈಮಲ್ಲಿ ಅಷ್ಟು ಖುಷಿ ಪಡ್ತಾಯಿದ್ದೆ. ಬಟ್ ಇವತ್ತು ನಮ್ಮ ಮನೆಗೆ ಬಂದು ನಮ್ಮ ಅಕ್ಕ ನನಗೆ ಇಷ್ಟೊಂದು ಚೆನ್ನಾಗಿ ಕೇಕ್ ಕಟ್ ಮಾಡಿಸಿ ಸರ್ಪ್ರೈಸ್ ಕೊಟ್ಟಿದ್ದಾರೆ. ನನಗೆ ಅದು ತುಂಬ ಖುಷಿ ಆಯಿತು. ನಾನು ನಮ್ಮ ಅಕ್ಕನ ಬಗ್ಗೆ ಮಾತಾಡಿದ್ರೆ ಪದಗಳೇ ಸಾಕಾಗಲ್ಲ, ಅಷ್ಟು ಒಳ್ಳೆ ಮನಸ್ಸು ನಮ್ಮ ಅಕ್ಕಂಗೆ. ನಾನು ತುಂಬ ಪುಣ್ಯ ಮಾಡಿದ್ದೀನಿ ಅವ್ರ ತಂಗಿಯಾಗಿ ಹೇಳ್ಕೊಳ್ಳೋದಕ್ಕೆ. ಅದಂತೂ ನನಗೆ ತುಂಬ ಖುಷಿ ಇದೆ. ಅಂಕಿತ ಫ್ರಂಟಿಂದನೂ ಮಾಡಂಕಿತ. ಫ್ಲಾಪ್ ಆಯ್ತು ಪ್ಲಾನ್. ಯಾರು 36 ಹಾಕಿದ್ದು? ಅದು ತಾನೇ ಬರ್ತಿದ್ದು. ಫೋನ್ ಕುಂದು ಫೋನಿಂದ ಮನೆ ಅಕ್ಕನ ಕೊಡೋದು. ಇಲ್ಲ ಇಲ್ಲ, ಅಣ್ಣನ ತಾನೇ ಮಾಡಲ್ಲ. ತೆಗೆದ್ಬಿಡೋದನ್ನ
ತೆಗಿರಿ ಅದನ್ನ ಇದನ್ನ ಸ್ಪಾರ್ಕ್ ಇದ್ರಿ ಮಾ ಬಾ ಏ ಬಾಮ ವಿಡಿಯೋ ಸರಿಗೆ ಬಂದಿಲ್ಲ ಅಂದ್ರೆ ಗುಮ್ಮಗಳು ಮನೆಗೆ ಹೋದ್ಮೇಲೆ ಭಯ ಬಂದ್ರೆ ಹೋಗು ವಿಡಿಯೋ ಎಲ್ಲ ವಿಡಿಯೋ ಯಾಕೆ ನಿಂತ್ಕೊಂಡು ಹೆಂಗೆ ಎಲ್ಲ ಒಂದು ಬ್ಯಾಕ್ ಹೋಗ್ಬಿಡ್ರಿ ಹೋಗು ನೀನು ಹೋಗು ಎಲ್ಲರೂ ಒಂದೇ ಸತಿ ನಿಂತ್ಕೊಂಡ್ಬಿಟ್ರ ಹಾ ಎಲ್ಲರೂ ಒಂದೇ ಸಲ ಸ್ವೀಟ್ 36 ಅಪ್ಪ ಇನ್ನೂ ಏಯ್ ಹೋಗ ಮುನು ಹೋಗು ಇಲ್ಲಿ ವರ್ಷ ಹೋಗು ವರ್ಷ ಇವ್ರು ಕ್ಯಾಮ್ರಾಮನ್ ಫೋಟೋ ಹಿಡಿಯಮ್ಮ ಫೋಟೋ ಹಿಡಿತೀನಿ ಸ್ವಲ್ಪ ವಿಡಿಯೋನ ಮಾಡ್ಕೊಳ್ತೀನಿ ನಾನು ಬೇಗ ಎಡಿಟ್ ಮಾಡಿ ಬಂದಿದ್ದೀರಾ ಇಲ್ಲ ಇಲ್ಲಿ ನೋಡ್ರಿ ಎಲ್ಲ ಮೇಲೆ ಮಾಡ್ತಾ ಇಲ್ಲ ಯಾರು ನಾಳೆ ಮಾಡ್ತಿದ್ದೀನಿ ನೀನು ಎಲ್ಲರಿಗೂ ಕೊಡ್ಬೇಕು ಕೊಟ್ರೆ ಇದು ಗಿಫ್ಟು ನನ್ನ ಕಾರ್ಕಿಯಲ್ಲಿ ಕಾರ್ಕಿಯಲ್ಲಿ ಕಾರ್ಕಿ ಬನ್ನಿ ಬಾಮ ಬರ್ಡೇ ಅಂತ ಇಲ್ಲ ಹೌದಾ ಏನು ರಿಯಾಕ್ಷನ್ ಕೊಟ್ಟಿಲ್ಲ ಬನ್ನಿ ನೀವು ಫೋಟೋಸ್ ತಗೊಂಡು ನನಗೆ ವಿಡಿಯೋ ಮಾಡಿದ್ಯಾ ಈ ಕಡೆ ಇದು ಮಾಡಬೇಡಿ ಪರವಾಗಿಲ್ಲ ಫಸ್ಟ್ ನಾನು ಅದು ತೆಗೆದ್ಬಿಡಿ ಅದು ತೆಗೆದ್ಬಿಡು ಗೋವಿ ಅದು ಸ್ಪಾರ್ಕಲ್ ಥ್ಯಾಂಕ್ ಯು ಸೊ ಮಚ್ ಹಾಂ ಬಂದೆ ಅಣ್ಣ ವಿಡಿಯೋ ಮಾಡು ಏ ಬಾಮ ನಿಂತಿತ್ತು ಸ್ಟ್ರೈಟ್ ಆಗಿ ಬಿಡಿ ಖುಷಿ ಆಯ್ತಾ ಅಕ್ಕ ನಾನು 63 ಇಡ್ತಿದ್ದೆ ವಿಡಿಯೋ ಮಾಡಿದ್ರಾ ಮಾಡ್ತಾ ಇದೀವಿ ಥ್ಯಾಂಕ್ ಯು ಸೋ
ವರ್ಷ ಇಟ್ಕೊಳ್ಳಿ. ಅದು ನಿಮ್ಮ ಅಣ್ಣನ ಗಿಫ್ಟ್, ಇದು ನಂದು ಗಿಫ್ಟ್. ಕೊಂಡೋಗಿ. ಹಾ, ವರ್ಷ ಗಿಫ್ಟ್ ಕೊಡು. ಬಿಚ್ಚು ಅದು ಓಪನ್ ಮಾಡ್ತೀನಿ. ನಿಮ್ಮ ಅಕ್ಕನ ಸಂಗ ಇದು. ಹೌದು, ಅದು ನಿಮ್ಮ ಅಣ್ಣಂದ ಗಿಫ್ಟು. ಥ್ಯಾಂಕ್ ಯು ಸೋ ಮಚ್ ಅಣ್ಣ. ನಿಮ್ಮ ಅಕ್ಕನ ಸಂಗ ಇದು. ಇಲ್ಲ ನಿಮ್ಮ ಸಂಘ ಹಾಕಿದೆ ನೋಡಿ. ಥ್ಯಾಂಕ್ ಯು ಸೋ ಮಚ್ ಅಣ್ಣ. ಫೋಟೋ ಇಟ್ಕೊಂಗೆ. ಫೋಟೋ ಹಿಡ್ದಾಮು? ಇಲ್ಲ ಹಿಡಿತೀವಿ. ಬಿಡು, ಏನು ಪರವಾಗಿಲ್ಲ. ಏ ಕಬಾಬು, ಕನ್ನಡ ಸಾಂಗ್ ಸಾಕು. ನಿಮ್ಮ ಅಕ್ಕನ ಸಾಂಗು ಯಾರಿಗೆ ತಿನ್ಸಕ್ಕ? ಭವ್ಯಕ್ಕೆ ತಿನ್ಸಕ್ಕೆ? ಎಲ್ಲರೂ ಇವಾಗ ಕೊಟ್ಬೇಡ, ನಾಳೆ ಗಿಫ್ಟ್ ನಾಳೆ. ಹುಷಾರಾಗಿ ಏನೋ ಮಾಡಿ. ಕುಬೇರ ತಾನೇ ಅದು. ವೆಂಕಟೇಶ್ವರನಿಗೆ ಸಾಲ ಕೊಟ್ಟರು. ಏ ಅದನ್ನ ಇಟ್ಕೊಂಡು ಮಾಡ್ಬೇಡ. ಕೀರ್ತಿಗೆ ಸಾಲ ಕೊಟ್ಟಿರೋ ದೇವರಾದ. ಹೌದಾ? ಅಯ್ಯೋ, ಇಬ್ರು ಹಾಗೆ ಕೊಡ್ಬೇಕದು. ಸ್ವಲ್ಪ ಎಲ್ಲಾರು ಅದೇ ಇಂಡಸ್ಟ್ರಿ ಮಾಡ್ತೀನಿ ಪಿನ್ನಿ. 1 2 3 ಬೇರೆ ಐತೆ ಇದ್ರಲ್ಲಿ. ಅವಳು ಹಂಗೆ ತಿರ್ಗ್ಸಿ ಬೇಗ ಮಾತಾಡ. ಮಾಡು ಮಮ್ಮಿ, ನಾನು ವಿಡಿಯೋ ಮಾಡ್ತಿಲ್ವಾ? ಏ ಇನ್ನೊಂದೋಗಿ ಓಕೆ. ಸೈಡ್ ಬಾ.